ಬುಧವಾರದಿಂದ ಕರುನಾಡಿನಲ್ಲಿ ಡಿಕೆ ಸರ್ಕಾರ ಆರಂಭವಾಗಲಿದೆ. ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಡಿಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಲಾಯಿತು. ಜೂನ್ 3ರ ಪ್ರಮಾಣ ವಚನಕ್ಕೆ ಸಿದ್ಧತೆಗಳು ಬಹಳ ಜೋರಾಗಿ ನಡೀತಾ ಇದೆ. ನಿನ್ನೆ ಸಿಎಲ್ಪಿ ಸಭೆ ಆಯಿತು. ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ಸಿದ್ದರಾಮಯ್ಯ ಇದ್ರು, ಡಿಕೆಶಿ ಇದ್ರು, ಸುರ್ಜೇವಾಲಾ, ವೇಣುಗೋಪಾಲ್ ಕೂಡ ಇದ್ರು. ಒಮ್ಮತದಿಂದ ಸರ್ವಾನುಮತದಿಂದ ಡಿಕೆ ಶಿವಕುಮಾರ್ ಅವರನ್ನ ಸಿಎಲ್ಪಿ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಈಗ ಅಜ್ಜಯ್ಯ ಅವರ ಒಂದು ಸೂಚನೆಯಂತೆ ಜೂನ್ 3 ಅಂದರೆ ಬುಧವಾರ ಸಂಜೆ 4:05 ಪ್ರಮಾಣವಚನ ಕಾರ್ಯಕ್ರಮ ಇರುತ್ತೆ. ಡಿಕೆಶಿ ಶಪಥ ಇರುತ್ತೆ. ನೋಡಿ, 4:05 ಬಹುಶಃ ಇದರ ಹಿಂದೆ ಒಂದು ಲೆಕ್ಕಾಚಾರ ಇರುತ್ತೆ, ಸಂಖ್ಯಾಶಾಸ್ತ್ರ ಇರುತ್ತೆ. ಎಲ್ಲರೂ ನಾವು ನೋಡಿದ ಪ್ರಕಾರ 4 ಗಂಟೆನೋ 3 ಗಂಟೆನೋ ಅಥವಾ 4:30 ಈ ಥರ ಟೈಮಿಂಗ್ಸ್ಗಳನ್ನು ಪ್ರಮಾಣವಚನಕ್ಕೆ ತೆಗೆದುಕೊಂಡಿದ್ದು ನೋಡಿದ್ವಿ. ಆದರೆ ಡಿ ಕೆ ಶಿವಕುಮಾರ್ 4:05 4 + 5 9 ಆಯಿತು. 9ರ ನಂಟು ಅದು ಡಿ ಕೆ ಶಿವಕುಮಾರು ಹಾಗೆ ಜ್ಯೋತಿಷಿಗಳಿಗೆ ಮಾತ್ರ ಗೊತ್ತಿರುತ್ತೆ. ಅದರ ಹಿಂದೆ ಕೂಡ ಜ್ಯೋತಿಷಿ ಒಂದು ರಹಸ್ಯ ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ರಚನೆ ಮಾಡಲಿಕ್ಕೆ ಗವರ್ನರ್ ಗೆಹ್ಲೋಟ್ ಅವ್ರನ್ನ ಭೇಟಿಯಾದರು. ನಿನ್ನ ರಾಜ್ಯಪಾಲರನ್ನ ಲೋಕಭವನಕ್ಕೆ ಹೋಗಿದ್ರು. ರಾಜ್ಯದ 25ನೇ ಮುಖ್ಯಮಂತ್ರಿ ಆಗ್ತಿದ್ದಾರೆ ಡಿ ಕೆ ಶಿವಕುಮಾರ್. ಏನು ಡಿಕೆಶಿ ಜೊತೆಗೆ 10 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾರೆ. ತಾವರ್ ಚಂದ್ ಗೆಹ್ಲೋಟ್ ಅವರು ಪದಗ್ರಹಣ ನಡೆಸ್ಕೊಡ್ತಾರೆ. ಏನಾಗುತ್ತೆ ಹೇಳಿ, ಬುಧವಾರ 4:05 ದೊಡ್ಡ ಆಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಆದ ನಾನು ಅಂತ ಶುರುವಾಗುತ್ತೆ. ಅದನ್ನು ಶುರುವಾಗಿ ಅದಾದಮೇಲೆ ಶಿವನ ಹೆಸರು ಮೇಲೋ ಅಥವಾ ಯಾವುದಾದ್ರೂ ದೇವರ ಹೆಸರು ಮೇಲೆ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರ ಸಂಪುಟ ಸೇರಲಿಕ್ಕೆ ಸಚಿವಾಕಾಂಕ್ಷಿಗಳು ತೀವ್ರವಾದಂಥ ಲಾಬಿ ನಡೆಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಹಾದಿಯನ್ನು ಕೂಡ ನಾವು ನೋಡ್ತಾ ಹೋದಾದರೆ ಭಾಳ ಕಷ್ಟ, ಏಳು ಬೀಳಿನ ಹಾದಿಯಾಗಿತ್ತು ಅವ್ರದ್ದು. ವಿದ್ಯಾರ್ಥಿ ಸಂಘಟನೆಯಿಂದಲೇ ಬಂದಂಥವ್ರು, ಕಾಲೇಜಲ್ಲಿದ್ದಾಗಲೇ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಂಥವರು ಮತ್ತು ಅಂತಹ ದೇವೇಗೌಡರ ಕುಟುಂಬದ ವಿರುದ್ಧ ಹೋರಾಡಿ ಗೆದ್ದಂಥವ್ರು ಅವರು. ದೇವೇಗೌಡರಿಗೆ ತೊಡೆತಟ್ಟಿದಂಥವ್ರು ಅವರು. ನಿರಂತರವಾಗಿ 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಹಿಂತಿರುಗಿ ನೋಡಿದ್ದೇ ಇಲ್ಲ. ಸಾಕಷ್ಟು ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಎಂಥ ನಾಯಕರಂದರೆ ಹೇಳಿದ್ರೆ ಅವರು ಟ್ರಬಲ್ ಶೂಟರ್ ಅಂತ ಅದಕ್ಕೆ ಕರೀತಾರೆ ಅವ್ರನ್ನ. ಮಹಾರಾಷ್ಟ್ರ, ಗುಜರಾತು, ಬೇರೆ ಬೇರೆ ಚುನಾವಣೆಗಳಾದ ಸಂದರ್ಭದಲ್ಲಿ, ರಾಜ್ಯಸಭಾ ಚುನಾವಣೆಗಳಾದಾಗ ಸರ್ಕಾರನ ಬಂಡೆ ಥರ ನೋಡಿಕೊಂಡ್ರು ಅವರು. ಅಡ್ಡಂದರೆ ಅಷ್ಟು ಸವಾಲುಗಳು ಬಂದರೂ ಕೂಡ ಇವರು ಸರ್ಕಾರಗಳನ್ನು ಸೇಫ್ ಮಾಡ್ತಾಯಿದ್ರು. ಕಾಂಗ್ರೆಸ್ ನಾಯಕರನ್ನ ಹಿಡಿದಿಟ್ಕೊಳ್ತಾ ಇದ್ರು. ಆಪರೇಷನ್ ಕಮಲಕ್ಕೆ ಒಳಗಾಗದ ರೀತಿಯಲ್ಲಿ ಸೇಫ್ ಗೇಮ್ ಮಾಡಿಸ್ತಾ ಇದ್ದರು. ಅವರ ಪಕ್ಷ ನಿಷ್ಠೆ, ಅವರ ಸಂಘಟನೆ, 2028ರ ಚುನಾವಣೆ ಟಾಸ್ಕು ಇದೆಲ್ಲ ನೋಡಿನೇ ಹೈಕಮಾಂಡು ಅವ್ರಿಗೆ ಅವಕಾಶವನ್ನು ಕೊಡ್ತು. ನೋಡಿ, ನಿನ್ನೆ ಕೂಡ ಅಷ್ಟೇ ಸಿಎಲ್ಪಿ ಸಭೆಯಲ್ಲಿ ಎಲ್ಲರೂ ಕೈ ಎತ್ತುವ ಮೂಲಕ ಒಮ್ಮತದ ನಿರ್ಣಯವನ್ನು ತೆಗೆದುಕೊಂಡರು. ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಭಾವುಕರಾದರು ಅಂತ ಕೇಳ್ಪಟ್ಟಿರು ನಾವು ಸಿಎಲ್ಪಿ ಸಭೆಯಲ್ಲಿ. ಮತ್ತು ಸಿದ್ದರಾಮಯ್ಯನವರು ಕೂಡ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದರು. ಪರಮೇಶ್ವರ್ ಅನುಮೋದಿಸಿದರು. ಅಂತಿಮವಾಗಿ ಮುಖ್ಯಮಂತ್ರಿ ಅಂಥೇಳಿ ಅವರನ್ನು ಘೋಷಣೆ ಮಾಡಲಾಯಿತು. ಅಂದರೆ ಸಿಎಲ್ಪಿ ನಾಯಕರು ಯಾರಾಗಿರ್ತಾರೋ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಹಾಗಾಗಿನೇ ಈಗ ನಿನ್ನೆ ಡಿ ಕೆ ಶಿವಕುಮಾರು, ಸಿದ್ದರಾಮಯ್ಯನವರು ಒಂದೇ ಕಾರ್ನಲ್ಲಿ ಹೋದರು ಲೋಕಭವನಕ್ಕೆ ರಾಜ್ಯಪಾಲರ ಹತ್ರ ಸಮಯವನ್ನು ಕೇಳಲಿಕ್ಕೆ. ಬುಧವಾರ ಈಗ ಒಂದು ಪದಗ್ರಹಣ ಸಮಾರಂಭದ ಕಾರ್ಯಕ್ರಮ ನಿಗದಿಯಾಗಿದೆ. ಬಹಳ ಸರಳ ಇರುತ್ತೆ ಕಾರ್ಯಕ್ರಮ. ಆವತ್ತು ಲೋಕಭವನ ಇದೆ ಅಲ್ವಾ, ಗ್ಲಾಸ್ ಹೌಸ್, ಬಹಳ ಸರಳವಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ಪ್ಲ್ಯಾನ್ಗಳು ನಡೀತಾ ಇದೆ. ಅಷ್ಟೊಂದು ಅದ್ದೂರಿ ಆಡಂಬರ ಅಂಥದ್ದೇನು ಇರಲ್ಲ ಇಲ್ಲಿ. ಯಾಕಂದರೆ ಸಿದ್ದರಾಮಯ್ಯನವ್ರು ನೋಡಿ, ಈಗ ಅವರು ತ್ಯಾಗರಾಮಯ್ಯ ಅಂತ ಅನಿಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರನ್ನು ಕುರ್ಚಿ ಕಿತ್ಕೊಂಡಿದ್ದಲ್ಲ, ಅವರೇ ಬಿಟ್ಟುಕೊಟ್ಟಿದ್ದು. ಹಾಗಾಗಿನೇ ಈ ಸಂದರ್ಭದಲ್ಲಿ ಸಂಭ್ರಮಾಚರಣೆ ಮಾಡಿದರೆ ಮತ್ತೆ ಅವರಿಗೆ ನೋವು ಕೊಟ್ಟಂಗಾಗುತ್ತೆ ಅನ್ನುವಂಥ ಸಂದೇಶ ಹೋಗ್ಬೋದು. ಈ ಕಾರಣಕ್ಕೋಸ್ಕರ ಡಿ ಕೆ ಸುರೇಶ್ ಅವರು ಮತ್ತು ಶಿವಕುಮಾರ್ ಅವರು ಈ ಥರ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಅವ್ರ ಜೊತೆಗೆ 10 ಜನ ಶಾಸಕರು ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಯಾರ್ಯಾರು ಇರ್ಬೋದು ಹಾಗಾದರೆ? ಹಲವು ಹೆಸರುಗಳಿದ್ದಾವೆ. ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಲಿಸ್ಟ್ ಇದೆ, ಸಿದ್ದರಾಮಯ್ಯವ್ರದ್ದು ಒಂದಿದೆ, ಮತ್ತು ಅಲ್ಲಿ ಹೈಕಮಾಂಡ್ದು ಒಂದಿದೆ. ಅಳೆದು ತೂಗಿ ಫೈನಲಿ ಆ ಪಟ್ಟಿಯನ್ನು ರೆಡಿ ಮಾಡ್ತಾರೆ. ಅದರ ಜೊತೆ